ರಾಹುಲ್ ಗಾಂಧಿಯವರ ನೇತೃತ್ವ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯಕಾರಿ. ಖರ್ಗೆ ಅವರಿಗೆ ವಯಸ್ಸಾಯಿತು, ಅವರನ್ನು ನಾಯಕತ್ವದಿಂದ ತೆಗೆದುಹಾಕಬೇಕಾಗುತ್ತೆ. ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರೊಬ್ಬರು ಪತ್ರ ಬರೆದಿದ್ದು ಎಲ್ಲ ಮಾಧ್ಯಮಗಳಲ್ಲೂ ಹೇಗೆ ಅದು ಪ್ರಕಟ ಆಗುತ್ತೆ? ಈಗ ರಾಹುಲ್ ಗಾಂಧಿಯವರು ಪಕ್ಷದಲ್ಲಿ ಏನೂ ಅಲ್ಲ, ಆದರೆ ಎಲ್ಲ ಅವರೇ. ಡಿ ಕೆ ಶಿವಕುಮಾರ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಎಳೆತರುವಂತಹ ತಂತ್ರ ಏನಾದರೂ ಕಾಂಗ್ರೆಸ್ನಲ್ಲಿ ಹೆಣೆಯಲಾಗ್ತಾ ಇದೆಯಾ? ರಾಹುಲ್ ಗಾಂಧಿಯ ನೇತೃತ್ವ ಇರೋದೇ ಇಲ್ವಾ ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ? ಆದರೆ ಈ ಪತ್ರ ಹೇಳ್ತಿರುವಂತಹ ಸಂದೇಶಗಳೇ ಬೇರೆ. ಫೇಲ್ ಆಗ್ತಾ ಇರೋದು ರಾಹುಲ್ ಗಾಂಧಿ, ಕಂಟಕ ಬರ್ತಾ ಇರೋದು ಖರ್ಗೆ ಅವರಿಗೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಹೇಳ್ತಿದ್ದಾಗಲೇ ಒಂದು ಸುದ್ದಿ ಬಹುಶಃ ನೀವೆಲ್ಲರೂ ನೋಡಿರಬೇಕು. ಏನು, ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರೊಬ್ಬರು ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಏನು, ರಾಹುಲ್ ಗಾಂಧಿಯವರ ನೇತೃತ್ವ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯಕಾರಿ, ನಮಗೆ ಪ್ರಿಯಾಂಕಾ ಗಾಂಧಿಯವರ ನೇತೃತ್ವ ಬೇಕು, ಖರ್ಗೆ ಅವರಿಗೆ ವಯಸ್ಸಾಯಿತು, ಅವರನ್ನು ನಾಯಕತ್ವದಿಂದ ತೆಗೆದುಹಾಕಬೇಕಾಗುತ್ತೆ, ಒಟ್ಟಾರೆಯಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಯುವ ನಾಯಕತ್ವ ಬೇಕಾಗಿದೆ ಅಂತ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಮೊಹಮ್ಮದ್ ಮೊಕಿಮ್ ಅಂತ ಒರಿಸ್ಸಾದವರು, ಅವರು ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರೊಬ್ಬರು ಪತ್ರ ಬರೆದಿದ್ದು ಎಲ್ಲ ಮಾಧ್ಯಮಗಳಲ್ಲೂ ಹೇಗೆ ಅದು ಪ್ರಕಟ ಆಗುತ್ತೆ? ಇದೇ ಒಂದು ಕುತೂಹಲ ಸ್ನೇಹಿತರೆ. ಈ ಕುತೂಹಲದ ಹಿಂದಿರುವಂಥ ಒಂದು ಉದ್ದೇಶ ಏನು ಅಂತಂದರೆ, ಎರಡು ಲೈನಲ್ಲಿ ಹೇಳ್ತೀನಿ. ಫೇಲ್ ಆಗ್ತಾ ಇರೋದು ರಾಹುಲ್ ಗಾಂಧಿ, ಕಂಟಕ ಬರ್ತಾ ಇರೋದು ಖರ್ಗೆ ಅವರಿಗೆ. ಇದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಮುಂಚೆ ರಾಹುಲ್ ಗಾಂಧಿಯವರ ವಿರುದ್ಧ ಯಾಕೆ ಈ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತ ಆಯಿತು ನಿಮಗೆಲ್ಲ ಗೊತ್ತೇ ಇದೆ. ರಾಹುಲ್ ಗಾಂಧಿ ಸೆಂಚುರಿಗೆ ಇನ್ನು 5 ಸೋಲು ಮಾತ್ರ ಬಾಕಿ ಇದೆ. ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡ ದಿನದಿಂದ 95 ಚುನಾವಣೆಗಳಲ್ಲಿ ಸೋಲು ಅನುಭವಿಸಿದ್ದಾರೆ. ಇನ್ನು 5 ಬಾಕಿ. ಅವರು ಪಕ್ಷದ ಕಾರ್ಯದರ್ಶಿಯಾಗಿರಲಿ, ಅಧ್ಯಕ್ಷರಾಗಿರಲಿ, ಅಥವಾ ಅವರ ತಾಯಿ ಅಧ್ಯಕ್ಷರಾಗಿರಲಿ, ಯಾರೇ ಆದರೂ ಫೈನಲಿ ಅದು ರಾಹುಲ್ ಗಾಂಧಿಯವರ ನೇತೃತ್ವವೇ. ಈಗ ರಾಹುಲ್ ಗಾಂಧಿಯವರು ಪಕ್ಷದಲ್ಲಿ ಏನೂ ಅಲ್ಲ, ಆದರೆ ಎಲ್ಲ ಅವರೇ. ಇದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಹಾಗಾಗಿ ಅವರ ನೇತೃತ್ವದಲ್ಲಿ 95ನೇ ಸೋಲು ಬಿಹಾರದಲ್ಲಿ ಆಯಿತು. ಇದಾದ ನಂತರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಿಜಕ್ಕೂ ಫ್ರಸ್ಟ್ರೇಟ್ ಆಗಿದ್ದಾರೆ. ಬಿಹಾರದ ಚುನಾವಣೆ ಸಂದರ್ಭದಲ್ಲಂತೂ ಇದು ಬಹಿರಂಗವಾಗಿಬಿಡ್ತು. ಟಿಕೆಟ್ ಹಂಚಿಕೆಯಲ್ಲಿ ಗುದ್ದಾಟ, ಹೊಡೆದಾಟ, ಹಣ ದುರುಪಯೋಗ, ಅವ್ಯವಹಾರ. ತಮ್ಮ ನೋವು ಹೇಳ್ಕೊಳ್ಳೋಣ ಅಂದರೆ ರಾಹುಲ್ ಗಾಂಧಿ ಎಲೆಕ್ಷನ್ ಟೈಮಲ್ಲೇ ವಿದೇಶಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಯಾರ ಹತ್ರ ಹೇಳ್ಕೊಳ್ಳೋದು? ಚುನಾವಣೆಗೆ ಮುಂಚೆ ಓಟ್ ಚೋರಿ ಅಂತ ಇಡೀ ಬಿಹಾರ ಯಾತ್ರೆ ಮಾಡಿದ್ರು. ಆದರೆ ಆ ಓಟ್ ಚೋರಿಯನ್ನು ಯಾರೂ ಗಂಭೀರವಾಗಿ ತಗೊಳ್ಳೇ ಇಲ್ಲ. ನಮ್ಮ ಓಟ್ ನಮ್ಮ ಹತ್ರನೇ ಇದೆಯಲ್ಲ, ಇವ್ರು ಯಾವ ಓಟ್ ಚೋರಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಚುನಾವಣಾ ಪ್ರಚಾರಕ್ಕೆ ಬಂದವರೇ ಕೇಳೋಕ್ಕೆ ಶುರು ಮಾಡಿದ್ರು. ಜೊತೆಗೆ ತೇಜಸ್ವಿ ಯಾದವ್ ಕೂಡ ಪಕ್ಕದಲ್ಲೇ ಇದ್ದು, ಸ್ವಾಮಿ ಓಟ್ ಚೋರಿ ಬಿಟ್ಬಿಟ್ಟು ನೀವು ನಿರುದ್ಯೋಗದ ಬಗ್ಗೆ ಮಾತಾಡಿ ಅಂತ ಅವ್ರು ನಿರುದ್ಯೋಗದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಹೀಗೆ ತಮ್ಮ ಪಕ್ಷದಲ್ಲೇ ತಾವು ಆಯ್ಕೆ ಮಾಡಿಕೊಂಡಂತಹ ಚುನಾವಣಾ ವಿಚಾರಗಳ ಬಗ್ಗೆ ಭ್ರಮ ನಿರಸನ ಆಗಿಬಿಟ್ಟಿದೆ ಕಾರ್ಯಕರ್ತರಿಗೆ. ಇದು ರಾಹುಲ್ ಗಾಂಧಿಯವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಗೊತ್ತಿದ್ದು ಹಾಗೆ ಮಾಡ್ತಾ ಇದ್ದಾರೋ, ಅಥವಾ ರಾಹುಲ್ ಗಾಂಧಿಯವರ ಅಜೆಂಡಾನೇ ಬೇರೆ ಇದೆಯೋ, ಅದೆಲ್ಲ ಬೇರೆ ವಿಚಾರ. ಆದರೆ ಇವತ್ತು ಈ ಪತ್ರದ ವಿಚಾರಕ್ಕೆ ಬಂದರೆ, ಮೊಹಮ್ಮದ್ ಮೊಕಿಮ್ ತಮ್ಮ ಪತ್ರದಲ್ಲಿ ಹೇಳ್ತಾರೆ, ರಾಹುಲ್ ಗಾಂಧಿಯವರು ಯುವಕರ ಜೊತೆ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ದೇಶದ ಯುವಕರು ಯಾವ ರೀತಿ ಚಿಂತನೆ ಮಾಡ್ತಾರೆ, ಅವರ ಯೋಚನಾ ಲಹರಿ ಏನು, ಇದು ರಾಹುಲ್ ಗಾಂಧಿಯವರಿಗೆ ಗೊತ್ತೇ ಇಲ್ಲ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧಿಕೃತವಾದ AICC ಅಧ್ಯಕ್ಷರು. ಅವರು 83 ವರ್ಷ. ಅವರು ದೇಶದ 65 ಕೋಟಿ ಯುವಕರನ್ನು ಪ್ರತಿನಿಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ರಿಗೆ ಈಗಾಗಲೇ 83 ವರ್ಷ ವಯಸ್ಸಾಗ್ಬಿಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ರಾಷ್ಟ್ರೀಯ ಯುವ ನಾಯಕತ್ವ ಬೇಕು ಅಂತ ಸೋನಿಯಾ ಗಾಂಧಿಯವರಿಗೆ ಪತ್ರ ಬರೀತಾರೆ. ಇಲ್ಲಿ ಆ ಪತ್ರ ಒಂದೇ ದಿನ ಎಲ್ಲ ಕಡೆ ಬಹಿರಂಗ ಹೇಗಾಯಿತು? ಇದರ ಹಿಂದೆ ಏನೋ ಒಂದಷ್ಟು ಉದ್ದೇಶಗಳು ಇವೆ ಅಂತ ನನಗನ್ಸುತ್ತೆ. ಈ ಹಿಂದೆ G23 ಅಂತ ಒಂದು ಗ್ರೂಪ್ ಇತ್ತು ಕಾಂಗ್ರೆಸ್ನಲ್ಲಿ. 2020ರಲ್ಲಿ ಇದೇ ರೀತಿ ಒಂದು 23 ಜನ ಸೋನಿಯಾ ಗಾಂಧಿಯವರಿಗೆ ಪತ್ರ ಬರೆದಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಬದಲಾವಣೆ ಆಗಬೇಕಾಗಿದೆ, ಹೀಗೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ, ಕಾಂಗ್ರೆಸ್ ಸಂಘಟನೆಯಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕು, ದಯವಿಟ್ಟು ನಮ್ಮ ಮನವಿಯನ್ನು ಪರಿಗಣಿಸಿ ಅಂತ 23 ಜನ ನಾಯಕರು, ಅದರಲ್ಲಿ 5 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದರು. ಕರ್ನಾಟಕದ ವೀರಪ್ಪ ಮೊಯ್ಲಿಯವರು ಇದ್ದರು, ಗುಲಾಂ ನಬಿ ಆಜಾದ್, ಕಪಿಲ್ ಸಿಬಾಲ್, ಅವರಿಬ್ಬರಂತೂ ಕೊನೆಗೆ ಪಕ್ಷನೇ ಬಿಟ್ಟರು. ಆನಂದ್ ಶರ್ಮಾ, ಮನೀಶ್ ತಿವಾರಿ,
ಇವರಿಬ್ರಿಗಂತೂ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವ್ರನ್ನ ಪಾಪ ಕ್ಯಾರೆ ಅಂತಿಲ್ಲ. ಸೊ ಅವರೆಲ್ಲ ಪತ್ರ ಬರೆದು ಸೋನಿಯಾ ಗಾಂಧಿಯವರು ಕೇಳಿದರು, ಆದರೆ ಏನೂ ಬದಲಾವಣೆ ಆಗಲಿಲ್ಲ. ಆದರೆ ಕಾಂಗ್ರೆಸ್ ಮಾತ್ರ ದಿನ 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 ಗ್ರಾಫು ಕಡಿಮೆ ಆಗ್ತಾನೆ ಬಂತು, ಕೆಳಗೆ ಇಳಿತಾನೆ ಬಂತು. ಇಷ್ಟಿದ್ದಾಗಲೂ ಈಗ ಯಾಕೆ ಈ ಒಂದು ಹೊಸ ಪತ್ರ ಸೋನಿಯಾ ಗಾಂಧಿಯವರಿಗೆ ಬಹಿರಂಗ ಪತ್ರ, ಅದು ಒಂದು ರೀತಿಯಲ್ಲಿ, ಯಾಕೆಂದರೆ ಈಗ ಬಹಿರಂಗ ಆಗಿದೆ. ಇದರ ಉದ್ದೇಶ ಸ್ಪಷ್ಟ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಥವಾ ಸ್ಥಳೀಯ ನಾಯಕರಲ್ಲಿ ಎದ್ದಿರುವಂಥ ಅಸಮಾಧಾನವನ್ನು ಹೋಗಲಾಡಿಸುವುದಕ್ಕೆ ಒಂದು ಕಣ್ಣೊರೆಸುವ ತಂತ್ರವನ್ನು ಒಂದು ಮಾಡಬೇಕಾಗಿದೆ. ಈಗ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೆ, ಅಂದರೆ ರಾಜ್ಯ ನಾಯಕರುಗಳಿಗೆ ಒಂದಷ್ಟು ಸಂದೇಶವನ್ನು ಕೊಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತಿಲ್ಲ, ಸೋಲಿನಿಂದ ಕಂಗೆಟ್ಟಿಲ್ಲ, ನಾವು ಒಂದಷ್ಟು ಸಂಘಟನಾತ್ಮಕ ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿದೆ. ಆ ಕಾರಣಕ್ಕೆ ಈ ಪತ್ರ ಒಂದು ನೆಪ. ಹಾಗಾದರೆ ಈ ಪತ್ರದಲ್ಲಿ ಹೇಳಿರೋ ಹಾಗೆ ರಾಹುಲ್ ಗಾಂಧಿಯ ನೇತೃತ್ವ ಇರೋದೇ ಇಲ್ವಾ ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ? ಈಗಲೂ ರಾಹುಲ್ ಗಾಂಧಿಯವರು ಅಧಿಕೃತವಾಗಿ ನೇತಾರರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಆದರೂ ರಾಹುಲ್ ಗಾಂಧಿಯವರೇ ನೇತಾರರು. ಅವರು ಅಧ್ಯಕ್ಷರಾಗಿರಲಿ ಬಿಡಲಿ, ನಾನು ಆಗಲೇ ಹೇಳಿದಾಗೆ ಅವರ ನಾಯಕತ್ವಕ್ಕೆ ಯಾವ ರೀತಿಯಲ್ಲೂ ಯಾವ ವಿಧದಲ್ಲೂ ತೊಂದರೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರಿಗೆ ಅಧಿಕೃತವಾದ ಸ್ಥಾನಮಾನವೇ ಇಲ್ಲ ಪಕ್ಷದಲ್ಲಿ. ಹಾಗಾದರೆ ಈ ಪತ್ರದ ಉದ್ದೇಶ ಏನು? ಈ ಪತ್ರದ ಉದ್ದೇಶ ನಿಸ್ಸಂಶಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕುರ್ಚಿಗೆ ಕಂಟಕ ಬಂದಿದೆ ಅಂತಲೇ ಈ ಪತ್ರದ ಸಾರಾಂಶ. ಅದಕ್ಕೊಂದು ನೆಪ ಬೇಕಿತ್ತು. ಹಾಗಾಗಿ ಈ ಪತ್ರದ ಮುಖಾಂತರ ಒಂದು ಬದಲಾವಣೆಯ ಕೂಗು ಎದ್ದಿದೆ ಅನ್ನುವಂಥ ಒಂದು ಸಂದೇಶವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು. ಸೊ ಎಂದಿನಂತೆ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ, ಅಥವಾ AICC ಇವರೆಲ್ಲರ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ಶುರು ಮಾಡುತ್ತೆ. ಸೊ ಈ ಹಿಂದೆ ಆದಂತೆ ಈಗಲೂ ಸಹ ಆಗೋದಷ್ಟೇ, ನೋ ನೋ ನೋ, ನಾವು ಯಾವ ಕಾರಣಕ್ಕೂ ರಾಹುಲ್ ಗಾಂಧಿಯವರನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ಅಂತ ಎಲ್ಲ ರಾಜ್ಯಗಳ ಘಟಕಗಳು, ಕಾಂಗ್ರೆಸ್ ಘಟಕಗಳು ಕೂಡ ಒಂದು ಠರಾವನ್ನು ಪಾಸ್ ಮಾಡ್ತವೆ. ಯಾಕೆಂದರೆ ನೆಹರು ಕುಟುಂಬದ ಅಡಿಯಾಳಾಗಿ ಕಾಂಗ್ರೆಸ್ ನಾಯಕರು ಕೆಲಸ ಮಾಡ್ತಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಅದು ಆ ವಂಶಕ್ಕೆ ಇವರು ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದಾರೆ ಅನ್ನೋದನ್ನು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗಾದರೆ ಏನು ಬದಲಾವಣೆ ಮಾಡಬೇಕು ಅಂತ ಬಂದಾಗ ಸಹಜವಾಗಿ AICC ಅಧ್ಯಕ್ಷರನ್ನು ಬದಲಾವಣೆ ಮಾಡಿಬಿಡೋಣ ಅನ್ನುವಂಥ ಮಾತುಗಳು ಬರುತ್ತೆ. ಇದೆಲ್ಲವೂ ಒಂಥರ ಪ್ರೀ ಪ್ಲ್ಯಾನ್ಡ್ ಸ್ಕ್ರೀನ್ ಪ್ಲೇ ಥರ ಕಾಣ್ತಾ ಇದೆ. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ರಾಷ್ಟ್ರೀಯ ನಾಯಕತ್ವಕ್ಕೆ ಆ ವ್ಯಕ್ತಿ ಯಾರು ಮೊಹಮ್ಮದ್ ಮೊಕಿಮ್ ಏನು ಪತ್ರ ಬರೆದಿದ್ದಾರೆ ಸೋನಿಯಾ ಗಾಂಧಿಗೆ, ಅವರು ರಾಷ್ಟ್ರೀಯ ನಾಯಕತ್ವಕ್ಕೆ ಸಜೆಸ್ಟ್ ಮಾಡ್ತಿರುವಂಥ ಹೆಸರುಗಳು ಒಂದು ಪ್ರಿಯಾಂಕಾ ಗಾಂಧಿ, ಅದು ಸಹಜವಾದ ಆಯ್ಕೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಕುಟುಂಬಕ್ಕೆ ಮೊದಲ ಆದ್ಯತೆ. ಅದು ಬಿಟ್ಟರೆ ಎರಡನೇ ಆಯ್ಕೆನೇ ನಮ್ಮ ಕರ್ನಾಟಕದ DCM DK ಶಿವಕುಮಾರ್ ಅವರು. ಆಶ್ಚರ್ಯ ಅಲ್ವಾ? DK ಶಿವಕುಮಾರ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತಹ ಅಥವಾ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಎಳೆತರುವಂತಹ ತಂತ್ರ ಏನಾದರೂ ಕಾಂಗ್ರೆಸ್ನಲ್ಲಿ ಹೆಣೆಯಲಾಗ್ತಾ ಇದೆಯಾ? ಅಥವಾ DK ಶಿವಕುಮಾರ್ ಬಹುಶಃ ಅಷ್ಟು ಪಾಪ್ಯುಲರೂ ಇರಬಹುದು ಕಾಂಗ್ರೆಸ್ನಲ್ಲಿ. ಆದರೆ ಈ ಒಂದು ಲೆಟರಿಂದ ಕರ್ನಾಟಕದ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಮಾತ್ರ ಖುಷಿಯಾಗಿರೋದಂತೂ ಸತ್ಯ. ಯಾಕೆ ಅಂತಂದರೆ ಈಗ ನಡೀತಾ ಇರುವಂಥ ಕುರ್ಚಿ ಕಾದಾಟದಲ್ಲಿ ಯಾರಿಗೆ ಯಾವಾಗ ಏನು ಅದೃಷ್ಟ ಒಲಿಯುತ್ತೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಂಡು ಬಿಟ್ಟರೆ ಅದು ಅವರಿಗೆ ಅದೃಷ್ಟ. ಅಥವಾ DK ಶಿವಕುಮಾರ್ ಅವರು ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಹೇಳಿದ ಹಾಗೆ ನಮ್ಮ ಮನೆಯ ಒಳಗೆ ನಾನು ಕಟ್ಟಿದ ಮನೆಯೊಳಗೆ ನಾನು ನ್ಯಾಯ ಕೇಳ್ತೀನಿ ಅಂತ ಅವ್ರು ಮಾತಾಡಿದ್ರಲ್ಲ, ಅವರಿಗೆ ಆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಅವರಿಗೆ ಅದು ಅದೃಷ್ಟ. ಅದೃಷ್ಟರು ಯಾರು, ಅದೃಷ್ಟವಂತರು ಯಾರು, ದುರಾದೃಷ್ಟವಂತರು ಯಾರು ಅಂತ. ಆದರೆ ಈ ಪತ್ರ ಹೇಳ್ತಿರುವಂಥ ಸಂದೇಶಗಳೇ ಬೇರೆ. ಇಲ್ಲಿ ಶಶಿ ತರೂರ್ ಅವರ ಹೆಸರನ್ನು ತರ್ತಾರೆ. DK ಶಿವಕುಮಾರ್ ಮತ್ತು ಶಶಿ ತರೂರ್ ಅವರ ಹೆಸರು ಅಕ್ಕಪಕ್ಕ ಬಂದ್ಬಿಟ್ಟಿದೆ. ಅಲ್ಲಿಗೆ DK ಶಿವಕುಮಾರ್ ಅವರ ಪಕ್ಷನಿಷ್ಠೆ ಶಶಿ ತರೂರ್ ಅವರ ಪಕ್ಷನಿಷ್ಠೆಗೆ ಸಮ ಅನ್ನೋ ರೀತಿಯಲ್ಲಿ ಇದು ಬಿಂಬಿತ ಆಗ್ತಾ ಇದೆ. ಸೊ ಈ ಪತ್ರದ ಹಿಂದೆ ಒಂದು ಬಹಳ ದೊಡ್ಡದಾದಂತಹ ಒಂದು ಸ್ಟ್ರಾಟಜಿ ಇದೆಯೇನೋ ಅಂತ ನನಗಂತೂ ಅನಿಸುತ್ತೆ. ಫೇಲ್ ಆಗ್ತಿರೋದು ರಾಹುಲ್ ಗಾಂಧಿ, ಆದರೆ ಕಂಟಕ ಬಂದಿರೋದು ಖರ್ಗೆಯವರ ಕುರ್ಚಿಗೆ. ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು. ಇಲ್ಲಿ ಇನ್ನೊಂದು ಆಶ್ಚರ್ಯಕರವಾದಂಥ ಅಂಶ ಅಂತಂದರೆ DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿರೋದು. ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆತರಬೇಕು ಅನ್ನುವಂಥದ್ದು. ಗೊತ್ತಿಲ್ಲ, ಕಾಂಗ್ರೆಸ್ನ ಸರಣಿ ಸೋಲುಗಳ ಹಿನ್ನೆಲೆಯಲ್ಲಿ ಒಂದು ಬದಲಾವಣೆಯಂತೂ ಆಗಬೇಕಾಗಿದೆ. ಅದು ಖರ್ಗೆಯವರ ಬದಲಾವಣೆ ಆಗುತ್ತೋ, DK ಶಿವಕುಮಾರ್ ಅವರ ಬದಲಾವಣೆ ಆಗುತ್ತೋ
ಗೊತ್ತಿಲ್ಲ. ಆದರೆ ರಾಹುಲ್ ಗಾಂಧಿ ನಾಯಕತ್ವ ಅಂತೂ ಖಂಡಿತ ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಂತೂ ಸತ್ಯ.